ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜೈಲಲ್ಲಿರೋ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಗ್ಯಾರಂಟಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೋಚಕ ಅಪ್ಡೇಟ್. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಗ್ಯಾಂಗ್ಗೆ ಗೈಡ್ ಮಾಡಿದ್ಯಾರು? ಹಾಗಾದ್ರೆ ಇನ್ನು ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಮಾತನಾಡಿದ್ಯಾರು? ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಮಾತನಾಡಿದ್ಯಾರು? ಹಾಗಾದ್ರೆ ಪುನೀತ್ ಜೊತೆ ಇಬ್ಬರು ಸಂಪರ್ಕದಲ್ಲಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾಗಿದೆ. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಗ್ಯಾಂಗ್ಗೆ ಗೈಡ್ ಮಾಡಿದ್ಯಾರು? ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಮಾತನಾಡಿದ್ಯಾರು? ಹಾಗಾದ್ರೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲಿನಲ್ಲಿರೋ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸೂಚನೆ ಕಾಣಿಸ್ತಾ ಇದೆ. ಇನ್ನು ಒಂದ್ ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಗ್ಯಾಂಗ್ಗೆ ಗೈಡ್ ಮಾಡಿದ್ಯಾರು? ಹಾಗಾದ್ರೆ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಇಲ್ಲಿ ಮಾತನಾಡಿದ್ಯಾರು? ಇನ್ನು ಒಂದ್ ಕಡೆ ಇಲ್ಲಿ ಪುನೀತ್ ಜೊತೆ ಇಬ್ಬರು ಸಂಪರ್ಕದಲ್ಲಿದ್ದು ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾಗಿದೆ. ಇನ್ನು ಜೈಲಲ್ಲಿರೋ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗೋ ಸೂಚನೆಗಳು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಗ್ಯಾಂಗ್ಗೆ ಗೈಡ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಇಲ್ಲಿ ಮಾತನಾಡಿದ್ಯಾರು? ಹಾಗಾದ್ರೆ ಇನ್ನು ಈಗಾಗಲೇ ಪುನೀತ್ ಜೊತೆ ಇಬ್ಬರು ಸಂಪರ್ಕದಲ್ಲಿದ್ದು ಎಫ್ಎಸ್ಎಲ್ ವರದಿಯಲ್ಲಿಯೂ ಕೂಡ ದೃಢವಾಗಿದೆ. ಇನ್ನು ಒಂದ್ ಕಡೆ ಇಲ್ಲಿ ಪುನೀತ್ ಜೊತೆ ಮಾತನಾಡಿದ್ಯಾರು, ಆ ಕಾನ್ಫರೆನ್ಸ್ ನಲ್ಲಿ ಇದ್ದಿದ್ಯಾರು ಅನ್ನೋದರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಗ್ಯಾಂಗ್ಗೆ ಗೈಡ್ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಇಲ್ಲಿ ಮಾತನಾಡಿದ್ಯಾರು? ಈಗಾಗಲೇ ಒಂದ್ ಕಡೆ ಪೊಲೀಸರು ಕೂಡ ತನಿಖೆಯನ್ನ ಶುರು ಮಾಡಿದ್ದಾರೆ. ಆ ಇಬ್ರು ಯಾರು ಅನ್ನೋದು ತನಿಖೆ ಕೂಡ ವ್ಯಕ್ತವಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೋಚಕ ಅಪ್ಡೇಟ್ ಸಿಗ್ತಾ ಇದೆ. ಮತ್ತೆ ದರ್ಶನ್ಗೆ ಈಗ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ್ಯಾರು ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಪುನೀತ್ ಜೊತೆ ಮಾತನಾಡುವಾಗ ಫೋನ್ನಲ್ಲಿ ಕಾನ್ಫರೆನ್ಸ್ ಇದ್ದಿದ್ಯಾರು? ಇನ್ನು ಗೌರವ್ ಶೆಟ್ಟಿ ಮತ್ತು ಕಿರಣ್ ಬೆನ್ನು ಬಿದ್ದ ಕಾಮಾಕ್ಷಿ ಪಾಳ್ಯ ಪೊಲೀಸರು ಇವರಿಬ್ರು ಏನಾದರೂ ಈಗಾಗಲೇ ಪುನೀತ್ ಜೊತೆ ಕಾನ್ಫರೆನ್ಸ್ ನಲ್ಲಿ ಇದ್ರ ಅನ್ನೋದು ಈಗ ಪ್ರಶ್ನೆ ಎತ್ತಿದೆ. ಹಾಗಾದ್ರೆ ಇಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಗೌರವ್ ಮತ್ತು ಕಿರಣ್. ಪೊಲೀಸರ ನೋಟಿಸ್ ಕೂಡ ಪಡೆಯದೆ ಆರೋಪಿಗಳು ಇಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಅಜಯ್ ಕುಮಾರ್ ಲೈವ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ಈಗ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಜೊತೆ ಇಬ್ಬರು ಸಂಪರ್ಕದಲ್ಲಿದ್ದು ಎಫ್ಎಸ್ಎಲ್ ವರದಿಯಲ್ಲಿಯೂ ಕೂಡ ಕನ್ಫರ್ಮ್ ಆಗಿದೆ. ಈಗ ಮತ್ತೆ ದರ್ಶನ್ಗೆ ಸಂಕಷ್ಟ ಎದುರಾಗುವ ಸೂಚನೆಗಳು ಕೂಡ ಕಾಣಿಸ್ತಾ ಇರುವಂತದ್ದು. ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್?
ಖಂಡಿತವಾಗ್ಲೂ ಅಂಕಿತಾ, ಈಗಾಗಲೇ ಏನು ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪುನೀತ್ ಮತ್ತೆ ವೇಣು ಮತ್ತೆ ಇನ್ನೋರ್ವ ಆರೋಪಿಯನ್ನು ಕೂಡ ಬಂಧಿಸಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ರು. ಆ ಒಂದು ಹೇಳಿಕೆಯಲ್ಲೂ ಕೂಡ ಈಗಾಗಲೇ ಏನು ಗೌರವ್ ಶೆಟ್ಟಿ ಮತ್ತೆ ಕಿರಣ್ ಅಂತ ಏನಿದ್ದಾರೆ, ಇವರಿಬ್ರು ಕೂಡ ಏನು ಕಾನ್ಫರೆನ್ಸ್ ಕಾಲಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು ಅನ್ನೋದು ಕೂಡ ಈಗಾಗಲೇ FSL ರಿಪೋರ್ಟಲ್ಲೂ ಕೂಡ ಈಗಾಗಲೇ ದೃಢ ಆಗಿರುವಂಥದ್ದು. ಯಾಕಂದರೆ ಇವರು ಯಾವಾಗ ಕಾನ್ಫರೆನ್ಸ್ ಕಾಲಲ್ಲಿ ಮಾತನಾಡ್ತಾರೋ ಆಗ ಅದನ್ನು ಡಿಲೀಟ್ ಮಾಡಿರ್ತಾರೆ. ಆದರೆ ಡಿಲೀಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗ ಇಲ್ಲಿ ಪುನೀತ್ ಆ್ಯಂಡ್ ಟೀಮಲ್ಲಿ ಅರೆಸ್ಟ್ ಆಗುತ್ತೋ, ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಕೆಲವೊಬ್ಬರು ಹೆಸರನ್ನು ಕೂಡ ಬಾಯ್ಬಿಟ್ಟಿದ್ರು. ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ವರ್ಕ್ ಮಾಡಿದಂಥ ಪೊಲೀಸರು ಕೂಡ ಆ ನಂತರ ಆ ಒಂದು ನಂಬರಿಗೆ ಕೂಡ ಟ್ರ್ಯಾಕ್ ಮಾಡ್ತಾರೆ. ಆಗ ಆ ಒಂದು ಕಾನ್ಫರೆನ್ಸ್ನಲ್ಲಿ ಇದ್ದಿದ್ದು ಕೂಡ ಗೌರವ್ ಶೆಟ್ಟಿ ಮತ್ತು ಕಿರಣ್ ಅಂತಲೂ ಕೂಡ ಗೊತ್ತಾಗ್ತಿರುವಂಥದ್ದು. ಇವರಿಬ್ರು ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಸಾಕ್ಷಿಗೆ ಬೆದರಿಕೆ ಹಾಕುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಅವರು ಕೂಡ ಜಡ್ಜ್ ಮುಂದೆ ಹೇಳ್ಕೊಂಡಿದ್ರು, ಸ್ವಾಮಿ ನನಗೆ ಈ ರೀತಿಯಾಗಿ ಇವರು ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತೇಳಿ. ಅವರು ಕೂಡ ಆಗ ನ್ಯಾಯಾಧೀಶರು ಕೂಡ ಒಂದು ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತಾರೆ, ಯಾರೇ ಆರೋಪಿಗಳಿರು ತಕ್ಷಣ ಕ್ರಮಕ್ಕೆ ಮುಂದಾಗಬೇಕು ಅಂತ. ಆಗ ಅರೆಸ್ಟ್ ಆದಂತ ಏನು ವ್ಯಕ್ತಿಗಳಂದ್ರೇನೆ ಪುನೀತ್ ಆ್ಯಂಡ್ ಟೀಮ್ ಅವರು ಕೊಟ್ಟಂತ ಹೇಳಿಕೆ ಜೊತೆಗೆ FSL ರಿಪೋರ್ಟ್ ಅಲ್ಲೂ ಕೂಡ ಈಗಾಗಲೇ ದೃಢ ಆಗಿದೆ. ಗೌರವ್ ಶೆಟ್ಟಿ ಅಂಡ್ ಕಿರಣ್ ಇಲ್ಲಿ ಇಬ್ರು ಕೂಡ ಆ ಒಂದು ಕಾನ್ಫರೆನ್ಸ್ ಅಲ್ಲಿ ಇದ್ರು. ಮತ್ತು ಅವರಿಬ್ಬರಿಗೂ ಕೂಡ ಓರ್ವ ಮಹಿಳೆ ಏನಿದ್ದಾರೆ, ಪ್ರಭಾವಿ ಮಹಿಳೆ, ಅವರು ಕೂಡ ಇಲ್ಲಿ ಏನು ಹಿಂದೆ ನಿಂತ್ಕೊಂಡು ಏನು ಹೇಳ್ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಇರುವಂತದ್ದು. ಸೊ ಹೀಗಾಗಿ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಸದ್ಯಕ್ಕೆ ಗೌರವ್ ಶೆಟ್ಟಿ ಮತ್ತೆ ಈಗಾಗಲೇ ಕಿರಣ್ ಏನಿದ್ದಾರೆ, ಅವರಿಬ್ರು ಕೂಡ ಬೇರೆ ಕಡೆ ಅಬ್ಸ್ಕಾಂಡ್ ಆಗಿದ್ದಾರೆ. ಯಾವಾಗ ಪೊಲೀಸರು ಅವ್ರಿಗೆ ಹುಡುಕಾಟವನ್ನ ಮಾಡೋದಕ್ಕೆ ಶುರು ಮಾಡ್ತಾರೋ ಆಗ್ಲೇ ಅವರಿಬ್ರು ಕೂಡ ಅಬ್ಸ್ಕಾಂಡ್ ಆಗಿರುವಂತದ್ದು. ಸೊ ಹೀಗಾಗಿ ಅವ್ರಿಗಾಗೂ ಕೂಡ ಹುಡುಕಾಟವನ್ನ ಮಾಡ್ತಿದ್ದಾರೆ. ಅವರ ಲಾಸ್ಟ್ ಲೊಕೇಶನ್ ಆಗಿರ್ಬೋದು, ಮತ್ತೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ಸ್ ಆಗಿರ್ಬೋದು, ಅವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಸರ್ವ್ ಮಾಡಿದ್ರು ಕೂಡ ಅವ್ರು ಯಾರು ಕೂಡ ಅದನ್ನ ಸ್ವೀಕಾರ ಮಾಡ್ದಲೇ ಈಗಾಗಲೇ ಅಬ್ಸ್ಕಾಂಡ್ ಆಗಿದ್ದಾರೆ. ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.